ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IASಗೆ ಸ್ವಾಗತ. ಇವತ್ತಿನ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ನಾವು ಅಕ್ಟೋಬರ್ 31ರ ವಿಶೇಷತೆಯನ್ನು ಅರ್ಥೈಸಿಕೊಳ್ಳಲಿದ್ದೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಟೋಬರ್ 31ನ್ನು ನ್ಯಾಷನಲ್ ಯೂನಿಟಿ ಡೇ ಅಥವಾ ರಾಷ್ಟ್ರೀಯ ಏಕತಾ ದಿವಸ್ ಅಂತ ಆಚರಿಸಲಾಗುತ್ತದೆ. ಈ ಒಂದು ದಿನವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗ್ತಾ ಇರುವಂತಹ ಮಾಹಿತಿಯು ತಮಗೆಲ್ಲ ಗೊತ್ತಿರಬಹುದು. ಈ ವರ್ಷ ಅಂದರೆ 31 ಅಕ್ಟೋಬರ್ 2021ರಂದು ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 146ನೇ ಜನ್ಮದಿನದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇರುವಂಥದ್ದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕರೆಯಲಾಗ್ತಿತ್ತು ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಈ ಒಂದು ನ್ಯಾಷನಲ್ ಯೂನಿಟಿ ಡೇ ಅಥವಾ ರಾಷ್ಟ್ರೀಯ ಏಕತಾ ದಿವಸ್ ಯಾಕೆ ನಾವು ಆಚರಿಸ್ತೀವಿ ಅಂತ ಅನ್ನುವಂಥದ್ದನ್ನು ಅರ್ಥೈಸ್ಕೊಂಡಾಗ ಇದನ್ನು ದೇಶದ ಏಕೀಕರಣ ಹಾಗೂ ಜನರಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಹರಡಿಸುವಂತಹ ಮುಖ್ಯ ಉದ್ದೇಶದೊಂದಿಗೆ ಈ ಒಂದು ರಾಷ್ಟ್ರೀಯ ಏಕತಾ ದಿವಸ್ ಅಕ್ಟೋಬರ್ 31ರಂದು ಆಚರಿಸಬೇಕು ಅನ್ನುವಂತಹ ಮಾಹಿತಿಯನ್ನು ಭಾರತ ಸರ್ಕಾರ 2014ರಲ್ಲಿ ಶುರು ಮಾಡಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ ಐತಿಹಾಸಿಕವಾಗಿ ಅರ್ಥೈಸಿಕೊಳ್ಳಬೇಕು ಅಂತಂದರೆ ಇವರು ದೇಶದ ಮೊದಲ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಹಾಗೂ ಮುಂದಿನ ದಿನಗಳಲ್ಲಿ ಅವರು ಭಾರತದ ಏಕೀಕರಣಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈ ಒಂದು ದಿನವನ್ನು ನಾವು ರಾಷ್ಟ್ರೀಯ ಏಕತಾ ದಿವಸ್ ಅಂತ ಪರಿಗಣನೆಗೆ ತಗೊಳ್ತಾ ಇದ್ದೀವಿ ಅನ್ನುವಂಥದ್ದು ತಮಗೆ ಗೊತ್ತಿರುವಂಥದ್ದು. ಹಾಗೆ ಭಾರತ ಸರ್ಕಾರ ನರ್ಮದಾ ನದಿಯ ಹತ್ತಿರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿಯನ್ನು ಸಹ ಸ್ಥಾಪಿಸಿದೆ. ಅವರ ಏನು ಬಿರುದಿತ್ತಲ್ಲ ಐರನ್ ಮ್ಯಾನ್ ಆಫ್ ಇಂಡಿಯಾ ಅನ್ನುವಂತಹ ನೆನಪಿನ ಒಂದು ಕೊಡುಗೆಯಾಗಿ ಆ ಒಂದು ಪುತ್ಥಳಿಯನ್ನು ಸ್ಥಾಪಿಸಿರುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಹಾಗಾದರೆ ಯಾಕೆ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಈ ದೇಶದ ಏಕೀಕರಣದಲ್ಲಿ ಹಾಗೂ ಈ ದೇಶದ ಒಗ್ಗಟ್ಟಿಗೆ ಹೇಗೆ ಕಾರಣರಾದರು ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ಪೂರ್ಣವಾಗಿ ನೋಡಲಿದ್ದೇವೆ. ಈ ಇಡೀ ವಿಡಿಯೋದಲ್ಲಿ ನಾವು ಹೇಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ದೇಶದಲ್ಲಿ ಇದ್ದಂತಹ 562 ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಅಂತ ಏನು ಕರಿತೀವಲ್ಲ, ಪ್ರಿನ್ಸ್ಲಿ ರಾಜ್ಯಗಳು, ಅವು ಭಾರತದ ಏಕೀಕರಣಕ್ಕೆ ಹೇಗೆ ಸಫಲರಾದರು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಲಿದ್ದೇವೆ. ಭಾರತ ಇವತ್ತು ದೇಶದ ಒಗ್ಗಟ್ಟಿಗೆ ಅಥವಾ ದೇಶದ ಏಕೀಕರಣಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ತುಂಬ ದೊಡ್ಡ ಋಣಿಯಾಗಿರಬೇಕಾಗಿರುವಂಥದ್ದು. ಅವರ ದೂರದೃಷ್ಟಿ, ಅವರ ಡಿಪ್ಲೊಮಸಿ ಹಾಗೂ ಈ ದೇಶವನ್ನು ಒಗ್ಗೂಡಿಸಬೇಕು ಅನ್ನುವಂತಹ ಛಲ ಅವರಲ್ಲಿ ಇದ್ದಂತಹ ಕಾರಣಕ್ಕೆ ಈ 562 ಪ್ರಿನ್ಸ್ಲಿ ರಾಜ್ಯಗಳು ಏನು ಭಾರತದ ಸ್ವತಂತ್ರದ ನಂತರ ಇದ್ವಲ್ಲ ಅವುಗಳನ್ನು ಭಾರತಕ್ಕೆ ಒಗ್ಗೂಡಿಸುವಲ್ಲಿ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ವಹಿಸಿದ್ದರು ಅನ್ನುವಂಥದ್ದನ್ನು ಇಲ್ಲಿ ನೆನ್ಪಿಟ್ಕೋಬೇಕು. 1947ರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸ್ವತಂತ್ರವನ್ನು ಮೌಂಟ್ ಬ್ಯಾಟನ್ ಪ್ಲ್ಯಾನ್ನ ಅಡಿಯಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ ಕೊಟ್ಟಂತಹ ಷರತ್ತುಗಳ ಅನ್ವಯದಲ್ಲಿ ನಾವು ಕಂಡುಕೊಂಡಿದ್ವಿ. ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ 3 ಪ್ರಾವಧಾನಗಳನ್ನು ಕೊಡಲಾಗಿತ್ತು. ಮೊದಲನೇದು, ಅವರು ಬೇಕಾದರೆ ಭಾರತಕ್ಕೆ ಸೇರ್ಕೋಬಹುದು, ಇಲ್ಲ ಪಾಕಿಸ್ತಾನಕ್ಕೆ ಸೇರ್ಕೋಬಹುದು, ಇಲ್ಲವಾದಲ್ಲಿ ಇಂಡಿಪೆಂಡೆಂಟ್ ಆಗಿ ಅಂದರೆ ಸ್ವತಂತ್ರರಾಗಿ ಅವರು ತಮ್ಮ ಕಾರ್ಯಗಳನ್ನು ನಿರ್ವಹಿಸಿಕೊಳ್ಳಬಹುದು ಅನ್ನುವಂಥದ್ದು. ಭಾರತ ಮುಖ್ಯವಾಗಿ ಸ್ವತಂತ್ರವನ್ನು 1947ರಲ್ಲಿ ಕಂಡುಕೊಂಡಾಗ 3 ಅತಿ ದೊಡ್ಡ ಸಮಸ್ಯೆಗಳು ಯಾವ್ಯಾವಪ್ಪ ಅಂತಂದರೆ, ಮೊದಲನೇದು ಪಾರ್ಟಿಷನ್. ಸೊ ಏನು ಭಾರತ ಮತ್ತು ಪಾಕಿಸ್ತಾನವನ್ನು ಪಾರ್ಟಿಷನ್ ಮಾಡಲಾಯಿತು ಅದು ದೊಡ್ಡ ಸಮಸ್ಯೆಯಾಗಿ ಭಾರತದ ಎದುರುಗಳಿಗೆ ಕಂಡುಕೊಳ್ತು. ಈ ಪಾರ್ಟಿಷನ್ನಿಂದಾಗಿ ಕೋಮು ಗಲಭೆಗಳು ಜಾಸ್ತಿ ಕಂಡ್ವಿ, ಅದನ್ನು ಕಮ್ಯುನಲ್ ರೈಟ್ಸ್ ಅಂತ ಕರಿತೀವಿ. ಹಾಗೂ ರೆಫ್ಯೂಜಿ ಕ್ರೈಸಿಸ್ಸು ಸಹ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಸ್ವತಂತ್ರ ಸಂಗ್ರಾಮದ ಅಥವಾ ಸ್ವತಂತ್ರದ ಸಂದರ್ಭದಲ್ಲಿ ನಾವು ನೋಡಲು ಕಾರಣವಾಯಿತು ಅನ್ನುವಂಥದ್ದು. ಹಾಗಾದರೆ ಈ ದೇಶದ ಮೊಟ್ಟ ಮೊದಲನೇ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಪದವಿಯನ್ನು ಸಹ ಅಥವಾ ಆ ಒಂದು ಡೆಸಿಗ್ನೇಷನನ್ನು ಪಡೆದುಕೊಂಡಂತಹ ಐರನ್ ಮ್ಯಾನ್ ಆಫ್ ಇಂಡಿಯಾ ಹೇಗೆ ದೇಶದಲ್ಲಿ 562 ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿಗೆ ಕೊಟ್ಟಂತಹ ಆಪ್ಷನ್ಸ್ಗಳಲ್ಲಿ ಭಾರತಕ್ಕೆ ಸೇರಿಕೊಳ್ಳುವಂತಹ ಕ್ರಮಗಳನ್ನು ಕೈಗೊಂಡಿದ್ದರು, ಹಾಗೆ ಹೇಗೆ ಭಾರತವನ್ನು ಏಕೀಕರಣ ಮಾಡೋದರಲ್ಲಿ ಸಫಲರಾದರು ಅನ್ನುವಂಥದ್ದನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನುವಂತಹ ಮಾಹಿತಿಯು ತಮಗೆಲ್ಲ ಮುಂಚೆನೇ ಕೊಟ್ಟಿದ್ದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬಗ್ಗೆ 1947ಕ್ಕಿಂತ ಮುಂಚೆ ಹೋಗಿ ಮಾತಾಡಬೇಕು ಅಂತಂದರೆ ಅಲ್ಲಿ 2 ವಿಷಯಗಳನ್ನು ನಾವು ಅರ್ಥೈಸ್ಕೊಳ್ಳಬೇಕು. ಮೊದಲನೇದಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಉಲ್ಲೇಖವನ್ನು ಬಾರ್ಡೋಲಿ ಸತ್ಯಾಗ್ರಹದಲ್ಲಿ ನಾವು ಕಾಣ್ತೀವಿ. ಬಾರ್ಡೋಲಿ ಸತ್ಯಾಗ್ರಹ ಮತ್ತು ಖೇಡಾ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಒಂದು ಸಂದರ್ಭದಲ್ಲಿ ಸರ್ದಾರ್ ಅನ್ನುವಂತಹ ಬಿರುದನ್ನು ಪಡ್ಕೊಂಡಿದ್ದರು. ಹಾಗೂ ಬಹಳ ದೊಡ್ಡ ಮಟ್ಟದಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮುಂದಿನ ದಿನಗಳಲ್ಲಿ ಖೇಡಾ ಸತ್ಯಾಗ್ರಹ ಮತ್ತು ಬಾರ್ಡೋಲಿ ಸತ್ಯಾಗ್ರಹದ ನಂತರ
ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ಉತ್ತಮವಾದಂತಹ ಅಥವಾ ಬಹಳ ಇಂಪಾರ್ಟೆಂಟ್ ಪಾತ್ರವನ್ನು ಪಡ್ಕೊಂಡಿದ್ದರು. ಆ ಒಂದು ನಿಟ್ಟಿನಲ್ಲಿ ಭಾರತ ಸ್ವತಂತ್ರವಾದಂತಹ ಸಂದರ್ಭದಲ್ಲಿ ಇವರಿಗೆ ಮೊದಲನೇ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆ ಮಾಡಲಾಯಿತು ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರಬೇಕು. ಸೊ ಭಾರತ ಪಾರ್ಟಿಷನ್ ಆಗೋದಕ್ಕಿಂತ ಮುನ್ನ ಇದ್ದಂತಹ ಚಿತ್ರಣ ಅಥವಾ ಮ್ಯಾಪನ್ನು ನೋಡಿದಾಗ ನಮಗೆ ಗೊತ್ತಾಗುವಂಥದ್ದು ದೇಶದ 48% ಭಾಗ ಪ್ರಿನ್ಸ್ಲಿ ಸ್ಟೇಟ್ಸ್ ಕೆಳಗಡೆ ಇತ್ತು. ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಲ್ಲಿ ಅಥವಾ ರಾಜರ ಆಳ್ವಡಿಕೆಯಲ್ಲಿ ಇದ್ದಂತಹ ರಾಜ್ಯಗಳು, ಈ ರಾಜರ ಆಳ್ವಡಿಕೆಯಲ್ಲಿ ಇದ್ದಂತಹ ರಾಜ್ಯಗಳು ನೋಡಿದಾಗ 48% ಭಾಗವನ್ನು ಹೊಂದಿಕೊಂಡಿದ್ವು. ಇದರಲ್ಲಿ 28% ಭಾಗದ ಜನರು ನೆಲೆಸಿದ್ರು ಅನ್ನುವಂಥದ್ದು. ಈ ಒಂದು 1947ರ ಸಂದರ್ಭದಲ್ಲಿ ಏನು ಪ್ರಿನ್ಸ್ಲಿ ಸ್ಟೇಟ್ಸ್ ಅಥವಾ ರಾಜರ ಆಳ್ವಿಕೆ ಅಡಿಯಲ್ಲಿ ಇದ್ದಂತಹ ರಾಜ್ಯಗಳಿಗೆ ಕೊಟ್ಟಂತಹ ಆಪ್ಷನ್ಸ್ನ ಸಂದರ್ಭದಲ್ಲಿ ಬಹಳಷ್ಟು ರಾಜ್ಯಗಳು ಕನ್ಫ್ಯೂಷನ್ಗೆ ಒಳಗಾಗಿದ್ವು. ಮೌಂಟ್ ಬ್ಯಾಟನ್ ಪ್ಲ್ಯಾನ್ನ ಅಡಿಯಲ್ಲಿ ಬ್ರಿಟಿಷ್ ಕ್ರೌನ್ನ ಪವರ್ ಮುಗಿದೋದಂತಹ ಸಂದರ್ಭದಲ್ಲಿ ರಾಜರು ಒಂದಿಷ್ಟು ಆಸೆ ಅಥವಾ ದುರಾಸೆಗಳಿಗೆ ಒಳಗಾಗ್ತಾರೆ ನಾವು ಇನ್ಮೇಲೆ ಆಟೋನಮಿಯನ್ನು ಪಡ್ಕೊಂಡು ನಾವು ನಮ್ಮ ರಾಜ ಮನೆತನವನ್ನು ಮುನ್ಸಾಗಿಸ್ಕೊಂಡು ಹೋಗಬಹುದು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಎದುರಿಗೆ ಇದ್ದಂತಹ ಅತಿ ದೊಡ್ಡ ಚಾಲೆಂಜ್ ಅಂದರೆ ದೇಶದಲ್ಲಿ ಇದ್ದಂತಹ 562 ರಾಜಮನೆತನಗಳನ್ನು ಒಪ್ಪಿಸುವಂಥದ್ದು ಅವರು ಭಾರತದ ಯೂನಿಯನ್ನಿಗೆ ಜಾಯಿನ್ ಆಗಬೇಕು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಇದ್ದಂತಹ ದೂರದೃಷ್ಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಇದ್ದಂತಹ ಡಿಪ್ಲೊಮಸಿ ಹಾಗೂ ಈ ದೇಶ ಏನಾದರೂ ಉಳಿಬೇಕು ಅಂತಂದರೆ ಇದರ ಏಕೀಕರಣ ತುಂಬ ಅತ್ಯವಶ್ಯಕವಾಗಿದೆ ಅನ್ನುವಂತಹ ಆಲೋಚನೆ ಅವರಲ್ಲಿ ಇದ್ದಂತಹ ಕಾರಣಕ್ಕೆ ನಾವು ಇವತ್ತು ದೇಶದ ಏಕೀಕರಣವನ್ನು ನೋಡ್ತಾ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೋಟನ್ನು ಸಹ ತಾವಿಲ್ಲಿ ನೆನಪಿಟ್ಕೋಬೇಕು. ಇನ್ಮೇಲೆ ಈ ದೇಶದಲ್ಲಿ ಇರುವಂತಹ ಯಾವ ಒಬ್ಬ ವ್ಯಕ್ತಿಯು ತಾನು ರಾಜ್ಪೂತ್, ಜಾಟ್ ಅಥವಾ ಸಿಖ್ ಅಂತ ಹೇಳಿ ತನ್ನನ್ನು ತಾನು ಗುರುತಿಸ್ಕೊಳ್ಳಬಾರದು. ಅವನು ಒಬ್ಬ ಭಾರತೀಯನಾಗಿ ಗುರುತಿಸ್ಕೊಳ್ಳಬೇಕು. ಒಬ್ಬ ಭಾರತೀಯನಾಗಿ ಅವನಿಗೆ ಇರುವಂತಹ ಹಕ್ಕುಗಳು ಅವನಿಗೆ ಈ ದೇಶ ಕೊಡುತ್ತದೆ. ಆದರೆ ಅವನಿಗೂ ಸಹ ಒಂದಿಷ್ಟು ಡ್ಯೂಟೀಸ್ ಅಥವಾ ಕರ್ತವ್ಯಗಳು ಪಾಲಿಸುವಂತಹ ಅವಕಾಶ ಇರಬೇಕು ಅನ್ನುವಂತಹ ಮಾತನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳಿದರು. ಸೊ 1947ರ ನಂತರ ಬಂದಂತಹ ಚಾಲೆಂಜ್ ನಮಗೆಲ್ಲ ಇಷ್ಟೊತ್ತಿಗೆ ಗೊತ್ತಾಯಿತು. ಆ ಚಾಲೆಂಜ್ನಲ್ಲಿ ಇದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅವರ ಆ ಟೀಮ್ನಲ್ಲಿ ಮುಖ್ಯವಾಗಿ ಮೆನನ್ ಅವರ ಬಗ್ಗೆ ನಾವು ಪ್ರಸ್ತಾಪವನ್ನು ಕಾಣ್ತೀವಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸ್ಟ್ರಾಟಜಿಕ್ ಫ್ರೇಮ್ವರ್ಕನ್ನು ಹಾಕಿದರೆ VP ಮೆನನ್ ಅವರು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ ವರ್ಕನ್ನು ಮಾಡ್ತಾರೆ ಅನ್ನುವಂಥದ್ದು. VP ಮೆನನ್ ಅವರು ಇವರು ಮೊದಲನೇ ಹಂತದಲ್ಲಿ ಮೌಂಟ್ ಬ್ಯಾಟನ್ ಅವರಿಗೆ ಇವರು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿದ್ದರು ಹಾಗೂ ಮುಂದಿನ ದಿನಗಳಲ್ಲಿ ಸೆಕ್ರೆಟರಿಯಾಗಿ ಮಿನಿಸ್ಟ್ರಿ ಆಫ್ ಸ್ಟೇಟ್ಸ್ಗೆ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಈ ಒಂದು ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಟೀಮ್ ಹೇಗೆ ಈ ಒಂದು ರಾಜ್ಯಗಳು ಅಥವಾ ರಾಜರ ಆಳ್ವಿಕೆಯಲ್ಲಿ ಇದ್ದಂತಹ ರಾಜ್ಯಗಳನ್ನು ಮನವೊಲಿಸಬೇಕು ಭಾರತಕ್ಕೆ ಒಗ್ಗೂಡಲು ಅಥವಾ ಭಾರತಕ್ಕೆ ಸೇರಿಕೊಳ್ಳಲು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಪ್ರಯತ್ನಗಳನ್ನು ನಡೆಸಿದರು. ಅದರಲ್ಲಿ ಪ್ರೈವಿ ಪರ್ಸಸ್ ಅಂತಲೂ ಒಂದು ಕಾನ್ಸೆಪ್ಟ್ ಇದೆ. ಈ ಪ್ರೈವಿ ಪರ್ಸಸ್ ಅಂತಂದರೆ ಯಾವುದಾದರೂ ರಾಜಮನೆತನ ತಮ್ಮ ರಾಜ ಆಡಳಿತವನ್ನು ಬಿಟ್ಟುಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತಿ ವರ್ಷ ಭಾರತ ಸರ್ಕಾರ ಒಂದಿಷ್ಟು ಹಣವನ್ನು ಕೊಡುತ್ತದೆ. ಅದನ್ನು ಪ್ರೈವಿ ಪರ್ಸಸ್ ಅಂತ ಕರೆಯಲಾಗ್ತಿತ್ತು. ಸೊ ಭಾರತಕ್ಕೆ ಸೇರ್ಕೊಂಡಂತಹ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಹಣವನ್ನು ಭಾರತ ಸರ್ಕಾರದಿಂದ ಕೊಡುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಆದರೆ ಒಂದಿಷ್ಟು ರಾಜ್ಯಗಳು ಈ ಒಂದು ಆಸೆ ಅಥವಾ ಪೇಮೆಂಟ್ಸಿಗೂ ಬಗ್ಗದೆ ಐದರ್ ಪಾಕಿಸ್ತಾನಿಗೆ ಜಾಯ್ನ್ ಆಗ್ತೀವಿ ಅಂತ ಹೇಳ್ತಿದ್ರು, ಇಲ್ಲ ಅಂತಂದರೆ ನಾವು ಇಂಡಿಪೆಂಡೆಂಟ್ ಆಗಿ ಇರ್ತೀವಿ ಅಂತ ಹೇಳ್ತಾ ಇದ್ರು. ಆ ಒಂದು ಪಟ್ಟಿಯಲ್ಲಿ ಮುಖ್ಯವಾಗಿ ಕಂಡುಕೊಂಡಂಥದ್ದು ಜೋಧ್ಪುರ್ ನಮಗೆಲ್ಲ ಗೊತ್ತಿರೋ ಹಾಗೆ ಈಗಿನ ರಾಜಸ್ಥಾನದಲ್ಲಿ ಇರುವಂತಹ ಒಂದು ಭಾಗ. ಈ ಜೋಧ್ಪುರ್ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಹೋಗಿ ಸೇರ್ಕೋತೀವಿ, ಯಾಕಂದರೆ ಪಾಕಿಸ್ತಾನದವರು ಉತ್ತಮವಾದಂತಹ ಡೀಲನ್ನು ಕೊಡ್ತಾರೆ ಅನ್ನುವಂತಹ ಆಸೆ. ಆ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಪಾಕಿಸ್ತಾನದ ಕಡೆಯಿಂದ ಮೊಹಮ್ಮದ್ ಅಲಿ ಜಿನ್ನಾದವರು ಜೋಧ್ಪುರ್ನ ರಾಜನಿಗೆ ಒಂದು ಬ್ಲ್ಯಾಂಕ್ ಲೆಟರನ್ನು ಕೊಟ್ಟಿದ್ರು ಅಥವಾ ಬ್ಲ್ಯಾಂಕ್ ಡಾಕ್ಯುಮೆಂಟನ್ನು ಕೊಟ್ಟಿದ್ರು. ಆ ಒಂದು ಡಾಕ್ಯುಮೆಂಟಲ್ಲಿ ಜೋಧ್ಪುರ್ ರಾಜ ಏನೆಲ್ಲ ಷರತ್ತುಗಳನ್ನು ಬರುತ್ತಾರೋ ಅವುಗಳನ್ನು ಅವರಿಗೆ ಪ್ರಾವಧಾನವನ್ನು ಮಾಡಿಕೊಡಲಾಗುತ್ತದೆ ಅವರು ಪಾಕಿಸ್ತಾನಕ್ಕೆ ಜಾಯ್ನ್ ಆದಂತಹ ಸಂದರ್ಭದಲ್ಲಿ ಅನ್ನುವಂತಹ ಷರತ್ತು ಅಥವಾ ಒಂದು ಕಂಡೀಷನ್ ತುಂಬ ಅವರಿಗೆ ಆಸೆ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಯಾವಾಗ ಜೋಧ್ಪುರ್ ಪಾಕಿಸ್ತಾನಕ್ಕೆ ಸೇರಿಕೊಳ್ಳುತ್ತದೆ ಅನ್ನುವಂತಹ ಮಾಹಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅವರ ಟೀಮ್ನಲ್ಲಿ ಇದ್ದಂತಹ VP ಮೆನನ್ ಅವರಿಗೂ ಗೊತ್ತಾಗುತ್ತದೆಯೋ ಆ ಒಂದು ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಜೋಧ್ಪುರ್ನಲ್ಲಿ ಇರುವಂತಹ ಬಹಳಷ್ಟು ಜನಸಂಖ್ಯೆ
ಹಿಂದೂ ಸಮಾಜಕ್ಕೆ ಸೇರಿದಂಥವ್ರು ಆಗಿರೋದ್ರಿಂದ ಅದು ಏನಾದರೂ ಪಾಕಿಸ್ತಾನಕ್ಕೆ ಹೋಗಿ ಸೇರಿದಂತಹ ಸಂದರ್ಭದಲ್ಲಿ ಅದು ಅನ್ಯಾಯವಾಗುತ್ತದೆ ಅನ್ನುವಂತಹ ಮಾತನ್ನು ಅರ್ಥೈಸ್ಕೊಂಡಂತಹ ಅಥವಾ ಸನ್ನಿವೇಶವನ್ನು ಅರ್ಥೈಸ್ಕೊಂಡಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಜೋಧ್ಪುರ್ನ ಮಹಾರಾಜವಾದಂತಹ ಹನುಮಂತ್ ಸಿಂಗ್ ಅವರನ್ನು ಮೊದಲನೇ ಹಂತದಲ್ಲಿ ಅವರಿಗೂ ಸಹ ಏನೆಲ್ಲ ಷರತ್ತುಗಳು ಪಾಕಿಸ್ತಾನ ಕೊಡ್ತಾ ಇದೆಯೋ ಅದನ್ನು ಭಾರತವೂ ಕೊಡುತ್ತದೆ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದರು. ಅದಕ್ಕೂ ಬಗ್ಗದಂತಹ ಮಹಾರಾಜ ಹನುಮಂತ್ ಸಿಂಗ್ ಅವರು ತಾನು ಪಾಕಿಸ್ತಾನಕ್ಕೆ ಹೋಗಿ ಸೇರ್ತೀನಿ ಅನ್ನುವಂತಹ ಮಂಡತನವನ್ನು ತೋರಿಸಿದಂತಹ ಸಂದರ್ಭದಲ್ಲಿ ಆಗ ಭಾರತ ಆ ಒಂದು ಡಾಕ್ಯುಮೆಂಟನ್ನು ಏನು ಮೊಹಮ್ಮದ್ ಅಲಿ ಜಿನ್ನಾ ಅವರು ಕೊಟ್ಟಿದ್ರೋ ಅದನ್ನು ನೆಗೆಟ್ ಮಾಡಿ ಜೋಧ್ಪುರನ್ನು ಭಾರತಕ್ಕೆ ಫೋರ್ಸ್ಫುಲಿ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತದೆ. ಆ ಒಂದು ಸಂದರ್ಭದಲ್ಲಿ ಜೋಧ್ಪುರ್ ಭಾರತಕ್ಕೆ ಸೇರಿಕೊಳ್ಳುವಂತಹ ಒಂದು ಕ್ರಮ ಕೈಗೊಳ್ಳಲಾಯಿತು ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಟೀಮ್ ಕೆಲಸ ಮಾಡಬೇಕಾದಂಥದ್ದು ಜೂನಾಗಢ್ ಮೇಲೆ. ಈ ಜೂನಾಗಢ್ ಈಗ ಸದ್ಯಕ್ಕೆ ಗುಜರಾತಲ್ಲಿದೆ. ಈ ಗುಜರಾತ್ನ ಒಂದು ಪ್ರಿನ್ಸ್ಲಿ ಸ್ಟೇಟ್ನಲ್ಲಿ 80% ಪಾಪ್ಯುಲೇಷನ್ ಹಿಂದೂ ಆಗಿದ್ದು, ಆ ಒಂದು ಜೂನಾಗಢ್ ಮನೆತನ ಅಥವಾ ಜೂನಾಗಢ್ನ ರಾಜ ಮುಸ್ಲಿಂ ಆಗಿದ್ದರು. ಆ ಒಂದು ಸಂದರ್ಭದಲ್ಲಿ ಸೆಪ್ಟೆಂಬರ್ 15, 1947ರಲ್ಲಿ ಈ ಒಂದು ಜೂನಾಗಢ್ನ ರಾಜ ಹೋಗಿ ಪಾಕಿಸ್ತಾನಕ್ಕೆ ಸೇರುವಂತಹ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಜೂನಾಗಢ್ನಲ್ಲಿ ಇರುವಂತಹ ಹಿಂದೂ ಸಮಾಜದ ಜನರು ಆ ರಾಜನ ಒಂದು ತೀರ್ಪಿನ ವಿರುದ್ಧವಾಗಿ ತಮ್ಮ ಧ್ವನಿಯನ್ನು ಎತ್ತುತ್ತಾರೆ. ಆ ಒಂದು ಸಂದರ್ಭದಲ್ಲಿ ಜೂನಾಗಢ್ನ ರಾಜ ಕರಾಚಿಗೆ ಓಡಿ ಹೋಗಿ ಅಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಾರೆ. ಆ ಒಂದು ಕಾರಣಕ್ಕೆ ಜೂನಾಗಢ್ ಭಾರತಕ್ಕೂ ಸೇರಿಕೊಳ್ಳುತ್ತದೆ ನವೆಂಬರ್ 1, 1947ರಂದು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಜೂನಾಗಢ್ನಲ್ಲಿ ಮುಖ್ಯವಾಗಿ ಪ್ಲೆಬಿಸೈಟನ್ನು ಕಂಡುಕೊಳ್ಳಲಾಗುತ್ತದೆ. ಪ್ಲೆಬಿಸೈಟ್ ಅಂತಂದರೆ ಒಂದು ರೀತಿಯ ಈಗ ಡೆಮೋಕ್ರಸಿಯಲ್ಲಿ ನಾವು ಎಲೆಕ್ಷನ್ಸ್ನ ಹೇಗೆ ಕಾಣ್ತೀವೋ ಅದೇ ರೀತಿಯಲ್ಲಿ ಪ್ಲೆಬಿಸೈಟ್ ಅನ್ನುವಂಥದ್ದು ಜನರು ಸರ್ಕಾರ ತಗೊಳ್ತಾ ಇರುವಂತಹ ತೀರ್ಮಾನಕ್ಕೆ ತಾನು ನೇರವಾಗಿ ಕೊಡುವಂತಹ ಮನ್ನಣೆಯನ್ನು ಪ್ಲೆಬಿಸೈಟ್ ಅಂತ ಕರಿತೀವಿ. ಸೊ ಜೂನಾಗಢ್ ಭಾರತಕ್ಕೆ ಒಂದಾಗಲು ಕಾರಣವಾಗಿದ್ದು ಪ್ಲೆಬಿಸೈಟ್ ಅನ್ನುವಂಥದ್ದು ಮುಖ್ಯವಾಗಿ ತಾವು ನೆನ್ಪಿಟ್ಕೋಬೇಕು. ಸೊ ಜೂನಾಗಢದಲ್ಲಿ ಇದ್ದಂತಹ 99% ಜನರು ಭಾರತಕ್ಕೆ ಸೇರಿಕೊಳ್ಳುವಂತಹ ಒಂದಿಷ್ಟು ಆಸೆಯನ್ನು ಅಥವಾ ತಮ್ಮ ಸಮ್ಮತಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಜೂನಾಗಢ್ ಭಾರತಕ್ಕೆ ಸೇರಿಕೊಳ್ತು. ಸೊ ಎರಡು ಮುಖ್ಯವಾದ ಸಮಸ್ಯೆಗಳನ್ನು ಟೀಮ್ ಇದುವರೆಗೂ ಸಫಲವಾಗಿ ಕ್ಲಿಯರ್ ಮಾಡಿರುವಂಥದ್ದು. ಮೊದಲನೇದು ಜೋಧ್ಪುರ್, ಎರಡನೇದು ಜೂನಾಗಢ್ ಅನ್ನುವಂಥದ್ದು ತಮಗೆ ಗೊತ್ತಾಯಿತು. ಮುಂದಿನ ಹಂತದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಅತಿ ದೊಡ್ಡ ಸಮಸ್ಯೆ ನಾವು ಕಂಡಿದ್ದು ಕಾಶ್ಮೀರದಲ್ಲಿ. ಕಾಶ್ಮೀರ್ ಪ್ರಿನ್ಸ್ಲಿ ಸ್ಟೇಟ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಇಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂಥದ್ದು ಆ ಸಂದರ್ಭದಲ್ಲಿ ಮುಸ್ಲಿಂ ಜನಾಂಗದ್ದು. ಆದರೆ ಈ ಒಂದು ಕಾಶ್ಮೀರ್ ಭಾಗವನ್ನು ಒಬ್ಬರು ಹಿಂದೂ ರಾಜ ಆಳ್ವಿಕೆ ಮಾಡ್ತಾಯಿದ್ರು. ಇವರಿಗೆ ಮೌಂಟ್ ಬ್ಯಾಟನ್ ಪ್ಲ್ಯಾನ್ನ ಅಡಿಯಲ್ಲಿ ಕೊಟ್ಟಂತಹ ಆಪ್ಷನ್ಸ್ನ ಅಡಿಯಲ್ಲಿ ಇವರು ಇಂಡಿಪೆಂಡೆಂಟ್ ಆಗಿ ಇರುವಂತಹ ಒಂದಿಷ್ಟು ಪ್ರಾವಧಾನದ ಬಗ್ಗೆ ಜಾಸ್ತಿ ಆಲೋಚಿಸಿದ್ರು. ಆವಾಗ ಅಕ್ಟೋಬರ್ 22, 1947ರಲ್ಲಿ ಪಾಕಿಸ್ತಾನದ ಒಂದು ಬುಡಕಟ್ಟು ಜನಾಂಗವಾದಂತಹ ಲಷ್ಕರ್ಸ್ ಸುಮಾರು 5,000 ಜನ ಕಾಶ್ಮೀರನ್ನು ಇನ್ವೇಡ್ ಮಾಡಬೇಕು ಅಥವಾ ಕಾಶ್ಮೀರನ್ನು ತಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಪ್ಲ್ಯಾನ್ನೊಂದಿಗೆ ಪಾಕಿಸ್ತಾನದ ಒಳಗೆ ನುಗ್ಗಲು ಶುರು ಮಾಡ್ತಾರೆ. ಸೊ ಆಗಿನ ರಾಜ ಹಿಂದೂ ರಾಜವಾದಂತಹ ಮಹಾರಾಜ ಹರಿ ಸಿಂಗ್ ಅವರು ಭಾರತದ ಕಡೆಯಿಂದ ಮಿಲಿಟರಿ ಅಸಿಸ್ಟೆನ್ಸನ್ನು ಕೇಳ್ಕೊಳ್ತಾರೆ. ಬಹಳ ಕಡಿಮೆ ಅವಧಿಯಲ್ಲಿ ದೆಹಲಿಯಿಂದ ಶ್ರೀನಗರ್ನವರೆಗೂ ಇದ್ದಂತಹ ರೋಡನ್ನು ಕಟ್ಟಿ ಮಿಲಿಟರಿ ಸಪ್ಲೈಯನ್ನು ಮಾಡಿ ಟೆಲಿಗ್ರಾಫ್ ಲೈನ್ಸನ್ನು ಹಾಕಿ ಟೆಲಿಫೋನ್ ಕನೆಕ್ಷನನ್ನು ಬೆಳೆಸಿ ಕಾಶ್ಮೀರವನ್ನು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನನ್ನು ಸೈನ್ ಮಾಡಿಸಿಕೊಳ್ಳುವಂತಹ ಒಂದು ಸಂದರ್ಭವನ್ನು ಅಕ್ಟೋಬರ್ 26 ಜಮ್ಮು ಕಾಶ್ಮೀರಲ್ಲಿ VP ಮೆನನ್ ಅವರು ಸಫಲವಾಗಿ ಕೈಗೊಂಡಿದ್ದರು ಅನ್ನುವಂಥದ್ದು ಸಹ ಕಾಶ್ಮೀರ್ಗೆ ಸಂಬಂಧಿಸಿದಂತೆ ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕು. ಸೊ ಕಾಶ್ಮೀರವನ್ನು ಸಫಲವಾಗಿ ಭಾರತ ಏಕೀಕರಣದಲ್ಲಿ ಸೇರಿಸಲು ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು VP ಮೆನನ್ ಅವರ ಟೀಮ್ ಸಫಲರಾಗಿತ್ತು ಅನ್ನುವಂಥದ್ದು 26 ಅಕ್ಟೋಬರ್ 1947ಕ್ಕೆ ನಾವು ಕಂಡಂತಹ ಸನ್ನಿವೇಶವನ್ನು ಸಹ ತಾವಿಲ್ಲಿ ಮುಖ್ಯವಾಗಿ ನಾವು ನೋಡಬಹುದು. ಇದೇ ಸಂದರ್ಭದಲ್ಲಿ ಹೈದರಾಬಾದ್ನ ಬಗ್ಗೆಯೂ ತಾವು ತಿಳ್ಕೋಬೇಕು. ಹೈದರಾಬಾದ್ ತಮಗೆಲ್ಲ ಗೊತ್ತಿರೋ ಹಾಗೆ ಈಗಿನ ತೆಲಂಗಾಣ ಭಾಗದಲ್ಲಿ ಇರುವಂತಹ ಒಂದು ರಾಜ ಮನೆತನ ಆಗಿನ ಸಂದರ್ಭದಲ್ಲಿ ಇದ್ದಂಥದ್ದು. ಆ ಒಂದು ರಾಜ ಮನೆತನವೂ ಸಹ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಹೋಗಿ ಸೇರಿರುವಂತಹ ಒಂದು ಆಸೆ ಅಥವಾ ಒಲವನ್ನು ಜಾಸ್ತಿ ತೋರಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಭಾರತ ಹೈದರಾಬಾದ್ನ ನಿಜಾಮಿಗೆ ಕೊಟ್ಟಂತಹ ಪ್ರೈವಿ ಪರ್ಸ್ ಒಂದು ಅವಕಾಶವಾಗಿತ್ತು.
ಇಲ್ಲವಾದಲ್ಲಿ ಅವರಿಗೆ ಬೇಕಾದಂತಹ ಒಂದಿಷ್ಟು ಷರತ್ತುಗಳಿಗೂ ಸಹ ಭಾರತ ಸರ್ಕಾರ ಒಪ್ಪಿಕೊಳ್ಳಲು ಮುಂದಾದಂತಹ ಸಂದರ್ಭದಲ್ಲೂ ಸಹ ಹೈದರಾಬಾದ್ನ ನಿಜಾಮ್ ಭಾರತಕ್ಕೆ ಸೇರಿಕೊಳ್ಳಲು ಒಪ್ಕೊಳ್ತಾ ಇರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಹೈದರಾಬಾದ್ನಲ್ಲಿ ರಜಾಕರ್ಸ್ ಅನ್ನುವಂತಹ ಒಂದು ಆರ್ಮಿಯನ್ನು ನಿಜಾಮ್ ಬೆಳೆಸಿದರು. ಆ ರಜಾಕರ್ಸ್ ಹೈದರಾಬಾದ್ನಲ್ಲಿ ಇದ್ದಂತಹ ಹಿಂದೂ ಸಮಾಜದ ಜನರ ಮೇಲೆ ಮಾಡಿದಂತಹ ದೌರ್ಜನ್ಯವನ್ನು ಪರಿಗಣನೆಗೆ ತಗೊಂಡು ಸೆಪ್ಟೆಂಬರ್ 17, 1948ರಲ್ಲಿ ಭಾರತ ಸರ್ಕಾರ ಮಿಲಿಟರಿಯನ್ನು ಆಪರೇಷನ್ ಪೋಲೋ ಹೆಸರಿನಲ್ಲಿ ಹೈದರಾಬಾದಿಗೆ ಕಳಿಸಬೇಕಾಯಿತು. ಆ ಆಪರೇಷನ್ ಪೋಲೋ ಸಕ್ಸಸ್ ಆದಂತಹ ಸಂದರ್ಭದಲ್ಲಿ ಹೈದರಾಬಾದ್ ಭಾರತಕ್ಕೆ ಏಕೀಕರಣವಾಯಿತು. ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು, ಭಾರತ ಸ್ವತಂತ್ರವಾದಂತಹ 13 ತಿಂಗಳ ನಂತರ ಹೈದರಾಬಾದ್ ಭಾರತದ ಜೊತೆಯಲ್ಲಿ ಸೇರಿಕೊಂಡಿದ್ದು ಹಾಗೂ ಆಪರೇಷನ್ ಪೋಲೋ ಅನ್ನುವಂಥದ್ದು ಭಾರತದ ಏಕೀಕರಣದಲ್ಲಿ ಹೈದರಾಬಾದ್ ಸೇರಿಕೊಳ್ಳಲು ನಡೆಸಿದಂತಹ ಒಂದು ಮುಖ್ಯವಾದ ಮಿಲಿಟರಿ ಇಂಟರ್ವೆನ್ಷನ್ ಅನ್ನುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಆ್ಯಂಡ್ 2 ಮುಖ್ಯವಾದ ವಿಷಯಗಳು. ಭಾರತ ಸ್ವತಂತ್ರವಾದಂತಹ ಸಂದರ್ಭದಲ್ಲಿ ಹೈದರಾಬಾದ್ ಒಂದೇ ರಾಜ್ಯವಾಗಿತ್ತ 13 ತಿಂಗಳ ನಂತರ ಸೇರಿಕೊಳ್ಳುವಂಥದ್ದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಇಲ್ಲ, ಮಧ್ಯ ಭಾರತದಲ್ಲಿ ಇದ್ದಂತಹ ಪೀಪ್ಲೋಡಾ ಅನ್ನುವಂತಹ ಒಂದು ಸಣ್ಣ ರಾಜ್ಯವೂ ಸಹ ಮಾರ್ಚ್ 1948ರಲ್ಲಿ ಭಾರತದ ಜೊತೆಯಲ್ಲಿ ಸೇರಿಕೊಂಡಿದ್ದು ಅನ್ನುವಂಥದ್ದು ಸಹ ತಾವು ಇಲ್ಲಿ ನೆನ್ಪಿಟ್ಕೋಬೇಕು. ಇಲ್ಲೇನು ಗಲಾಟೆ ಏನೂ ಆಗಿರಲಿಲ್ಲ, ಬಟ್ ಪೀಪ್ಲೋಡಾ ಅನ್ನುವಂತಹ ಒಂದು ಸಣ್ಣ ರಾಜ್ಯ ಡಿಲೇ ಮಾಡಿತ್ತು, ಅಂದರೆ ಮುಂದೆ ಸಾಗಿಸ್ತಾ ಇತ್ತು. ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ ನಾವು ಸೈನ್ ಮಾಡ್ತೀವಿ ಅಂತ ಹೇಳಿ ಅವ್ರು ಆ ಕಡೆನೂ ಹೋಗ್ತೀವಿ ಈ ಕಡೆನೂ ಹೋಗ್ತೀವಿ ಅಂತ ಏನೂ ಹೇಳಿರಲಿಲ್ಲ. ಬಟ್ ಮಾಡಿದಂತಹ ತಡದಿಂದಾಗಿ ಪೀಪ್ಲೋಡಾ ಅನ್ನುವಂತಹ ಮಧ್ಯ ಭಾರತದ ಭಾಗದಲ್ಲಿ ಇದ್ದಂತಹ ಒಂದು ರಾಜ್ಯ 1948 ಮಾರ್ಚ್ ಹಾಗೂ ಆಪರೇಷನ್ ಪೋಲೋಯಿಂದಾಗಿ ಸೆಪ್ಟೆಂಬರ್ 17, 1948ರಲ್ಲಿ ಹೈದರಾಬಾದು ಸಹ ಭಾರತದ ಏಕೀಕರಣದಲ್ಲಿ ಒಳಗಾಯಿತು ಅನ್ನುವಂಥದ್ದು. ಸೊ ಇವು ಮುಖ್ಯವಾಗಿ ರಾಜ ಮನೆತನಗಳ ಆಡಳಿತದಲ್ಲಿ ಇದ್ದಂತಹ ರಾಜ್ಯಗಳ ಸಮಸ್ಯೆಯನ್ನು ಪರಿಹರಿಸಲು ಮುಖ್ಯವಾಗಿ ಕ್ರಮಗಳನ್ನು ಕೈಗೊಂಡಂಥದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅವರ ಟೀಮ್. ಆಗಸ್ಟ್ 15, 1947 ನಂತರ ಬರೀ ಭಾರತದಲ್ಲಿ ಇದ್ದಂತಹ ರಾಜಮನೆತನಗಳ ಮೇಲೆ ಒತ್ತಡ ಅಥವಾ ಅವರನ್ನು ಆಟಾಡಿಸಿ ಪಾಕಿಸ್ತಾನಕ್ಕೆ ಸೇರಿಕೊಳ್ಳುವಂತಹ ಪ್ರಯತ್ನಗಳು ನಡೆಸಿದ್ದಲ್ಲದೆ ಭಾರತದ ಸಮುದ್ರದ ಭಾಗದಲ್ಲಿ ಉದಾಹರಣೆಗೆ ಲಕ್ಷದ್ವೀಪ್ ಅದನ್ನೂ ಸಹ ಪಾಕಿಸ್ತಾನ ತನ್ನ ಹತೋಟಿಗೆ ತಗೊಳ್ಬೇಕು ಅನ್ನುವಂತಹ ಪ್ರಯತ್ನವನ್ನು ನಡೆಸಿತ್ತು. ಆ ಒಂದು ಸಂದರ್ಭದಲ್ಲಿ ಪಾಕಿಸ್ತಾನದ ಅಟೆಂಪ್ಟ್ ಅಥವಾ ಪಾಕಿಸ್ತಾನದ ಪ್ರಯತ್ನವನ್ನು ವಿಫಲವಾಗಿಸಲು ಭಾರತ ತನ್ನ ನೇವಲ್ ಶಿಪ್ಸನ್ನು ಈ ಐಲ್ಯಾಂಡನ್ನು ಕಾಪಾಡೋದಕ್ಕೋಸ್ಕರ ಕಳಿಸಿಕೊಟ್ಟಿತ್ತು ಅನ್ನುವಂಥದ್ದು. ಈ ಎಲ್ಲ ಪ್ರಯತ್ನಗಳ ಅಡಿಯಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅವರ ಟೀಮ್ ಸಂವಿಧಾನದ ಆರ್ಟಿಕಲ್ 1 ಸೃಷ್ಟಿಸುವಲ್ಲಿ ಸಫಲರಾದರು ಅನ್ನುವಂಥದ್ದು. ಸಂವಿಧಾನದ ಆರ್ಟಿಕಲ್ 1 ಭಾರತ ಅಂದರೆ ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂತಹ ಮಾತನ್ನು ಏನಾದರೂ ನಾವು ಇವತ್ತು ಸಂವಿಧಾನದಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ ಅದರ ಮೊದಲನೇ ಕ್ರೆಡಿಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅವರ ಟೀಮಿಗೆ ಹೋಗುತ್ತದೆ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೂ ಈ ಒಂದು ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಭಾರತದ ಎಷ್ಟು ನಾಯಕರು ತಮ್ಮ ಕೊಡುಗೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ 1947ರಲ್ಲಿ ಭಾರತ ಸ್ವತಂತ್ರವನ್ನು ಕಂಡಂಥದ್ದು. 1947 ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅವರ ಟೀಮ್ ಮಾಡಿದಂತಹ ಕೆಲಸದಿಂದಾಗಿ ಇವತ್ತು ಭಾರತ ಒಂದು ವಿಶೇಷ ರಾಷ್ಟ್ರವಾಗಿ ಪ್ರಪಂಚದಲ್ಲಿ ಕಾಣಿಸ್ಕೊಳ್ಳಲು ಕಾರಣವಾಯಿತು. ಆ ಒಂದು ವಿಶೇಷತೆಯನ್ನು ನೆನಪಿಟ್ಕೊಳ್ಳುವಂತಹ ಸಂದರ್ಭದಲ್ಲಿ, ಆ ಒಂದು ವಿಶೇಷತೆಯನ್ನು ಜನರಲ್ಲಿ ಅರಿವು ಮೂಡಿಸುವಂತಹ ಸಂದರ್ಭದಲ್ಲಿ ಭಾರತ ಸರ್ಕಾರ 2014ರಲ್ಲಿ ರಾಷ್ಟ್ರೀಯ ಏಕತಾ ದಿವಸ್ ಅಥವಾ ನ್ಯಾಷನಲ್ ಯೂನಿಟಿ ಡೇ ಅನ್ನುವಂತಹ ಒಂದು ಕ್ರಮವನ್ನು ಶುರು ಮಾಡಿತ್ತು. ಅದನ್ನೇ ಅಕ್ಟೋಬರ್ 31ರಂದು ನಾವು ಇವತ್ತು ಆಚರಿಸ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಭಾರತ ಸರ್ಕಾರ ಒಂದು ಪ್ಲೆಡ್ಜನ್ನು ತಂದಿದೆ, ಅಂದರೆ ಒಂದು ಶಪಥವನ್ನು ಮಾಡಲು ನಾಗರಿಕರಿಂದ ಕೇಳ್ತಾ ಇರುವಂಥದ್ದು. ಮೊದಲಿಗೆ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತಂದಾಗ ಐ ಸೋಲಮ್ಲಿ ಪ್ಲೆಡ್ಜ್ ದಟ್ ಐ ಡೆಡಿಕೇಟ್ ಮೈಸೆಲ್ಫ್ ಟು ಪ್ರಿಸರ್ವ್ ದ ಯುನಿಟಿ, ಇಂಟಿಗ್ರಿಟಿ ಆ್ಯಂಡ್ ಸೆಕ್ಯೂರಿಟಿ ಆಫ್ ದಿ ನೇಷನ್ ಆ್ಯಂಡ್ ಆಲ್ಸೋ ಸ್ಟ್ರೈವ್ ಹಾರ್ಡ್ ಟು ಸ್ಪ್ರೆಡ್ ದಿಸ್ ಮೆಸೇಜ್ ಅಮಾಂಗ್ ದ ಫೆಲೋ ಕಂಟ್ರಿಮೆನ್. ಐ ಟೇಕ್ ದಿಸ್ ಪ್ಲೆಡ್ಜ್ in the spirit of unification of my country, which was made possible by the vision and actions of Sardar Vallabhbhai Patel. I solemnly resolve to make my own contribution to ensure internal security of my country. ಸೊ ಈ ಒಂದು ಶಪಥದ ಅರ್ಥ ಏನಪ್ಪ ಅಂತಂದರೆ, ಇವತ್ತು ನನ್ನ ದೇಶದ ಏಕೀಕರಣ, ಅದರ ಇಂಟಿಗ್ರಿಟಿ ಮತ್ತು ಅದರ ಸೆಕ್ಯೂರಿಟಿಯನ್ನು ಕಾಪಾಡುವಂಥದ್ದು ನನ್ನ ಮುಖ್ಯ ಉದ್ದೇಶವಾಗಿರುತ್ತದೆ. ಆ್ಯಂಡ್ ಈ ಒಂದು ಏಕೀಕರಣದ ಮಹತ್ವವನ್ನು ನನ್ನ ಸಹ
ಸಿಟಿಸನ್ಸ್ ಏನಿದ್ದಾರೆ ದೇಶದಲ್ಲಿ, ಅಥವಾ ನನ್ನ ಜೊತೆ ಇರುವಂತಹ ಬೇರೆ ಜನರಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವಂಥದ್ದು. ಹಾಗೂ ಯಾವ ಒಂದು ಉದ್ದೇಶದೊಂದಿಗೆ, ಯಾವ ಒಂದು ದೂರದೃಷ್ಟಿಯೊಂದಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ದೇಶದ ಏಕೀಕರಣಕ್ಕೋಸ್ಕರ ಮಾಡಿದಂತಹ ಪ್ರಯತ್ನಗಳು ಏನಿದಾವಲ್ಲ, ಅವುಗಳನ್ನು ಮುಂದಿನ ದಿನಗಳಲ್ಲಿ ಕಾಪಾಡುವಂತಹ ಪ್ರಯತ್ನವನ್ನು ಈ ಭಾರತದ ನಾಗರಿಕನಾಗಿ ನಾನು ಮುನ್ಸಾಗಿಸ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು. ಹಾಗೆ ಈ ದೇಶದ ಆಂತರಿಕ ಸೆಕ್ಯುರಿಟಿಯನ್ನು ಕಾಪಾಡುವಂಥದ್ದು ಸಹ ನನ್ನ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂತಹ ಶಪಥವನ್ನು ಕೈಗೊಂಡು ನಾವು ಈ ದೇಶವನ್ನು ಇನ್ನೂ ಹೆಚ್ಚು ಈ ಪ್ರಪಂಚದ ಪ್ಲ್ಯಾಟ್ಫಾರ್ಮ್ನಲ್ಲಿ ಉನ್ನತವಾದ ಸ್ಥಾನಕ್ಕೆ ತಗೊಳ್ಳು ಹೋಗುವಂತಹ ಪ್ರಯತ್ನಗಳನ್ನು ನಡೆಸುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಮುಖ್ಯವಾಗಿ ಈ ಒಂದು ದಿನವನ್ನು ನಾವು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಆ ಮಹಾನ್ ವ್ಯಕ್ತಿ ಮಾಡಿದಂತಹ ಒಂದು ಕ್ರಮ ಅಥವಾ ಆ ಮಹಾನ್ ವ್ಯಕ್ತಿ ಕೈಗೊಂಡಂತಹ ಕ್ರಿಯೆ ಇವತ್ತು ಈ ದೇಶದಲ್ಲಿ ನಾವು ಸಫಲರಾಗಿ ಶಾಂತಿಯುತೆಯಿಂದ ಬದುಕಲು ಕಾರಣವಾಗಿರುವಂಥದ್ದು ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಮರೆಯೋ ಹಾಗಿಲ್ಲ. ಸೊ ರಾಷ್ಟ್ರೀಯ ಏಕತಾ ದಿವಸ್ನ ಬಗ್ಗೆ ಮುಖ್ಯವಾಗಿ ತಾವೆಲ್ಲ ಇದನ್ನು ತಿಳ್ಕೊಂಡು ಈ ದೇಶದ ಸಮಗ್ರತೆ, ಈ ದೇಶದ ಏಕೀಕರಣವನ್ನು ಮುಂದೆ ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರುತ್ತದೆ ಅನ್ನುವಂಥದ್ದು ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.